ದ್ವಿತೀಯ PUC ಆನ್ಲೈನ್ ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ. ನನ್ನ ಹೆಸರು ಡಿ ದೇವರಾಜು, ಭೂಗೋಳಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೇಗೂರು, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ದ್ವಿತೀಯ PUC ಅಧ್ಯಾಯ 10ರಲ್ಲಿ ಬರತಕ್ಕಂತಹ ಕೈಗಾರಿಕೆಗಳು, ಇಂಡಸ್ಟ್ರೀಸ್, ಈ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕೈಗಾರಿಕೆಗಳ ಪರಿಚಯ. ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ಕೈಗಾರಿಕೆ ಎನ್ನುವರು. ಕೈಗಾರಿಕೆಗಳು ಆಧುನಿಕ ನಾಗರಿಕತೆಯ ಮುಖ್ಯ ಲಕ್ಷಣ. ಕೈಗಾರಿಕೀಕರಣದಿಂದ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯ ಮಟ್ಟವನ್ನು ನಿರ್ಧರಿಸಬಹುದು. ಕೈಗಾರಿಕೆಗಳ ಉಪಯೋಗ ಅಥವಾ ಪ್ರಾಮುಖ್ಯತೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕೈಗಾರಿಕೆಗಳು ದೇಶದ ಆರ್ಥಿಕ ಬೆಳವಣಿಗೆಯ ಯಂತ್ರದಂತೆ ಇವು ಕಾರ್ಯವನ್ನು ನಿರ್ವಹಿಸ್ತವೆ. ಒಂದನೇದು. ಎರಡನೇದು, ದೇಶದ ಬಡತನ ಮತ್ತು ನಿರುದ್ಯೋಗವನ್ನು ಹೋಗಲಾಡಿಸುವಲ್ಲಿ ಅಥವಾ ನಿವಾರಿಸುವಲ್ಲಿ ಸಹಕಾರಿಯಾಗಿವೆ. 3, ಸಾಂಪ್ರದಾಯಿಕ ಸಮಾಜದಿಂದ ಆಧುನಿಕ ಸಮಾಜಕ್ಕೆ ಪರಿವರ್ತನೆಯಾಗುವುದಕ್ಕೆ ಕೈಗಾರಿಕೆಗಳು ನೆರವಾಗ್ತವೆ. 4ನೇದು, ದೇಶದ ಆರ್ಥಿಕ ಸಾಮರ್ಥ್ಯವು ಅದರ ಕೈಗಾರಿಕೆಗಳ ಅಭಿವೃದ್ಧಿಯಿಂದ ಮಾತ್ರ ಸಾಧ್ಯವಾಗ್ತದೆ. 5ನೇದು, ಆಂತರಿಕವಾಗಿ ಬಳಕೆಯಾಗ್ತಕ್ಕಂತಹ ವಿವಿಧ ವಸ್ತುಗಳನ್ನು ಉತ್ಪಾದಿಸುವಲ್ಲಿ ಕೈಗಾರಿಕೆಗಳು ಹೆಚ್ಚು ಮಹತ್ವವನ್ನು ಪಡ್ಕೊಳ್ತವೆ. 6ನೇದು, ರಫ್ತಾಗ್ತಕ್ಕಂತಹ ವೈವಿಧ್ಯಮಯ ವಸ್ತುಗಳನ್ನು ಉತ್ಪಾದಿಸುವಲ್ಲಿ ಕೈಗಾರಿಕೆಗಳು ಮಹತ್ವವನ್ನು ಪಡ್ಕೊಂಡಿವೆ. 7ನೇದು, ರಾಷ್ಟ್ರದ ವಿದೇಶಿ ವಿನಿಮಯದ 78% ಇವು ಗಳಿಸಿಕೊಡ್ತವೆ. 8ನೇದು, ಸಾರಿಗೆ, ಕೃಷಿ, ಬಾಹ್ಯಾಕಾಶ, ಮಾಹಿತಿ ತಂತ್ರಜ್ಞಾನ ಮುಂತಾದ ಕ್ಷೇತ್ರಗಳಿಗೆ ಯಂತ್ರೋಪಕರಣಗಳನ್ನು ತಯಾರಿಸಲು ಇವು ಸಹಕಾರಿಯಾಗ್ತವೆ. 9ನೇದು, ನಗರೀಕರಣ ಅಥವಾ ನಗರಗಳ ಬೆಳವಣಿಗೆಗೂ ಕೂಡ ಇವು ಸಹಕಾರಿಯಾಗ್ತವೆ. ಇನ್ನು 10ನೇದು, ಕೈಗಾರಿಕೆಗಳ ವರ್ಗೀಕರಣ. ಇವುಗಳನ್ನು ಕಚ್ಚಾ ವಸ್ತು ಮತ್ತು ಮಾರುಕಟ್ಟೆಯ ಲಭ್ಯತೆಯನ್ನು ಆಧರಿಸಲಾಗುತ್ತೆ. ಕೃಷಿ ಕಚ್ಚಾ ವಸ್ತುಗಳು, ಖನಿಜ ವಸ್ತುಗಳು, ಅರಣ್ಯೋತ್ಪನ್ನ, ಸಾಗರೋತ್ಪನ್ನ, ತಾಂತ್ರಿಕತೆ, ಅಧಿಕ ಜನಸಂಖ್ಯೆ, ಹೀಗೆ ಇವೆಲ್ಲವೂ ಕೂಡ ವೈವಿಧ್ಯಮಯ ಕೈಗಾರಿಕೆಗಳ ಅಭಿವೃದ್ಧಿಗೆ ಸಹಕಾರಿಯಾಗ್ತವೆ. ಇವುಗಳ ಆಧಾರದ ಮೇಲೆ ಕೈಗಾರಿಕೆಗಳನ್ನು ಹಲವು ವರ್ಗಗಳಾಗಿ ಅವುಗಳನ್ನು ವಿಂಗಡಿಸಲಾಗುತ್ತೆ. ಮೊದಲನೇದು, ಕೃಷಿ ಆಧಾರಿತ ಕೈಗಾರಿಕೆಗಳು. ಕೃಷಿಯಲ್ಲಿ ಬೆಳೀತಕ್ಕಂತಹ ಬೆಳೆಗಳನ್ನು ಕಚ್ಚಾ ವಸ್ತುವಾಗಿ ಈ ಒಂದು ಕೈಗಾರಿಕೆಯನ್ನು ಅಭಿವೃದ್ಧಿ ಮಾಡಲಾಗುತ್ತೆ. ಉದಾಹರಣೆಗೆ ಹತ್ತಿ ಬಟ್ಟೆ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ, ಸೆಣಬು ಕೈಗಾರಿಕೆ. 2ನೇದು, ಖನಿಜಾಧಾರಿತ ಕೈಗಾರಿಕೆ, ಮಿನರಲ್ ಬೇಸ್ಡ್ ಇಂಡಸ್ಟ್ರೀಸ್. ಖನಿಜಗಳನ್ನು ಆಧರಿಸಿ ಕೈಗಾರಿಕೆಯನ್ನು ಅಭಿವೃದ್ಧಿ ಮಾಡಲಾಗುತ್ತೆ. ಉದಾಹರಣೆಗೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರೀಸ್. ಅಲ್ಯೂಮಿನಿಯಂ ಕೈಗಾರಿಕೆ, ಅಲ್ಯೂಮಿನಿಯಂ ಇಂಡಸ್ಟ್ರೀಸ್. ಸಿಮೆಂಟ್ ಕೈಗಾರಿಕೆ. ಇವೆಲ್ಲವೂ ಕೂಡ ಖನಿಜಾಧಾರಿತವಾಗಿರ್ತಕ್ಕಂಥ ಕೈಗಾರಿಕೆಗಳಿಗೆ ಉದಾಹರಣೆಯಾಗುತ್ತೆ. 3ನೇದು, ಅರಣ್ಯಾಧಾರಿತ ಕೈಗಾರಿಕೆ, ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರೀಸ್. ಅರಣ್ಯದಲ್ಲಿ ಬರ್ತಕ್ಕಂಥ ಅನೇಕ ಮರಮುಟ್ಟುಗಳನ್ನು ಬಳಸಿಕೊಂಡು ಅದರಲ್ಲಿ ಕಾಗದದ ಕೈಗಾರಿಕೆಯನ್ನು ನಾವು ವಿಶೇಷವಾಗಿ ಕಾಣ್ತೇವೆ. ಇನ್ನು ರಾಸಾಯನಿಕ ಕೈಗಾರಿಕೆಗಳು, ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸ್, ಅಂದರೆ ಪೆಟ್ರೋಲಿಯಂನ ಮೂಲ ವಸ್ತುಗಳಿಂದ
ಈ ಒಂದು ಕೈಗಾರಿಕೆಯನ್ನು ಅಭಿವೃದ್ಧಿ ಮಾಡಲಾಗುತ್ತೆ. ಉದಾಹರಣೆಗೆ ರಾಸಾಯನಿಕ ಗೊಬ್ಬರ ಕೈಗಾರಿಕೆ. ಇನ್ನು ಐದನೇದು ಜ್ಞಾನಾಧಾರಿತ ಕೈಗಾರಿಕೆ, ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರೀಸ್. ಅಂದರೆ ಮಾಹಿತಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಕೈಗಾರಿಕೆಯನ್ನು ಅಭಿವೃದ್ಧಿ ಮಾಡಲಾಗುತ್ತೆ. ಅದರಲ್ಲಿ ಇದಕ್ಕೆ ಉದಾಹರಣೆಯಾಗಿ ನಾವು ಕಂಪ್ಯೂಟರ್ ಮತ್ತು ಸಾಫ್ಟ್ವೇರ್ಗಳನ್ನು ನಾವು ಕಾಣ್ತೇವೆ. ಇನ್ನು ಇತರೆ ಕೈಗಾರಿಕೆಗಳಲ್ಲಿ ಸ್ವಯಂ ಚಾಲಿತ ವಾಹನಗಳು, ರೈಲ್ವೆ ಎಂಜಿನ್ಗಳು, ಯಂತ್ರೋಪಕರಣಗಳು, ಚರ್ಮ ಕೈಗಾರಿಕೆ ಇತ್ಯಾದಿಗಳು ಕಂಡುಬರ್ತವೆ. ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕೈಗಾರಿಕೆಗಳ ಬೆಳವಣಿಗೆಯು ಅನೇಕ ಸಂಕೀರ್ಣ ಅಂಶಗಳ ಒಟ್ಟುಗೂಡುವಿಕೆಯ ಪರಿಣಾಮವನ್ನು ಕೈಗಾರಿಕೆಗಳ ಸ್ಥಾನೀಕರಣ ಅಂಥೇಳಿ ನಾವು ಕರಿತೀವಿ. ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಹಲವು ಅಂಶಗಳು ಪ್ರಭಾವವನ್ನು ಬೀರ್ತವೆ. ಅವುಗಳಲ್ಲಿ ನಾವು ಮೊದಲನೇದಾಗಿ ಕಚ್ಚಾ ವಸ್ತುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ರಾ ಮೆಟೀರಿಯಲ್ಸ್. ಕಚ್ಚಾ ವಸ್ತುವಿನ ಲಭ್ಯತೆ, ಸುಲಭ ಅಥವಾ ಕಡಿಮೆ ದರದಲ್ಲಿ ದೊರೆಯುವ ನಿರಂತರ ಪೂರೈಕೆ. ಭಾರತದ ಬಹುಪಾಲು ಕೈಗಾರಿಕೆಗಳು ಕಚ್ಚಾ ವಸ್ತು ದೊರೆಯುವ ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿವೆ. ಕಚ್ಚಾ ವಸ್ತುವಿನ ಬೆಲೆ ಸಿದ್ಧ ವಸ್ತುವಿನ ಉತ್ಪಾದನಾ ವೆಚ್ಚದ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಉದಾಹರಣೆಗೆ ಕಬ್ಬಿಣದ ಹದಿರು, ಕಚ್ಚಾ ಹತ್ತಿ, ಸೆಣಬು. ಎರಡನೇದು ಶಕ್ತಿ ಸಂಪನ್ಮೂಲಗಳು, ಪವರ್ ರಿಸೋರ್ಸಸ್. ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಎರಡನೇ ಅತಿ ಮುಖ್ಯವಾಗಿರ್ತಕ್ಕಂತಹ ಅಂಶ. ಕೈಗಾರಿಕೆಗಳಲ್ಲಿ ಯಂತ್ರಗಳು ಚಾಲನೆ ಆಗಬೇಕಾದ್ರೆ ಶಕ್ತಿ ಸಂಪನ್ಮೂಲ ಅತ್ಯಗತ್ಯ. ಹಲವು ಬಗೆಯ ಶಕ್ತಿ ಮೂಲಗಳಿಂದ ಇದನ್ನು ಪಡ್ಕೊಳ್ಬೋದು. ಉದಾಹರಣೆಗೆ ಕಲ್ಲಿದ್ದಲು, ಪೆಟ್ರೋಲಿಯಂ, ಸ್ವಾಭಾವಿಕ ಅನಿಲ ಮತ್ತು ಜಲವಿದ್ಯುತ್ ಶಕ್ತಿ. ಇವೆಲ್ಲವೂ ಕೂಡ ಶಕ್ತಿಯ ವಿವಿಧ ಬಗೆಯ ಶಕ್ತಿ ಮೂಲಗಳಾಗಿ ಕಂಡುಬರ್ತವೆ. ಇನ್ನು ಮೂರನೇದು ನೀರು ಪೂರೈಕೆ. ವಿಶೇಷವಾಗಿ ಕೆಲವು ಕೈಗಾರಿಕೆಗಳು, ಅದರಲ್ಲೂ ವಿಶೇಷವಾಗಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇರ್ಬೋದು, ಅಲ್ಯೂಮಿನಿಯಂ ಕೈಗಾರಿಕೆ, ಕಾಗದದ ಕೈಗಾರಿಕೆ, ರಾಸಾಯನಿಕ ಕೈಗಾರಿಕೆಗಳಲ್ಲಿ ಯಂತ್ರಗಳನ್ನು ತಂಪುಗೊಳಿಸಲು ಮತ್ತು ಅವುಗಳ ಕಚ್ಚಾ ವಸ್ತುವಿನ ಸ್ವಚ್ಛತೆಯನ್ನು ಮಾಡುವುದಕ್ಕೆ ನೀರು ಅಗತ್ಯವಾಗ್ತದೆ. ಸಾಮಾನ್ಯವಾಗಿ ಇಂತಹ ಒಂದು ಕೈಗಾರಿಕೆಗಳನ್ನು ಎಲ್ಲಿ ನದಿಗಳು ಇರ್ತವೋ, ಎಲ್ಲಿ ಸರೋವರಗಳಿರ್ತವೋ ಆ ಒಂದು ಪ್ರದೇಶದ ದಡದಲ್ಲಿ ಅಥವಾ ಅವುಗಳ ಬಳಿ ಈ ಕೈಗಾರಿಕೆಗಳನ್ನು ನಾವು ಸ್ಥಾಪಿಸಬೇಕಾಗತ್ತೆ. ವಾಯುಗುಣ. ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳಲ್ಲಿ ಇದು ಕೂಡ ಒಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ. ವಾಯುಗುಣ ಕೈಗಾರಿಕೆಯಲ್ಲಿ ದುಡಿತಕ್ಕಂಥ ಕಾರ್ಮಿಕರ ಆರೋಗ್ಯ ಮತ್ತು ದಕ್ಷತೆಯನ್ನು ಹೆಚ್ಚಿಸ್ತದೆ. ಯಂತ್ರೋಪಕರಣಗಳ ಮೇಲೆ ಪ್ರಭಾವವನ್ನು ಬೀರ್ತದೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ವಾಯುಗುಣ ಕೆಲವು ಕೈಗಾರಿಕೆಗೆ ಭಾಳ ಸೂಕ್ತವಾಗಿರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ಹತ್ತಿ ಬಟ್ಟೆ ಕೈಗಾರಿಕೆಗೆ ಆರ್ದ್ರ ಅಥವಾ ತೇವಯುತವಾದಂಥ ವಾಯುಗುಣ ಭಾಳ ಅವಶ್ಯಕವಾಗ್ತದೆ. ಇನ್ನು ಕಾರ್ಮಿಕರು. ಕೈಗಾರಿಕೆಯಲ್ಲಿ ದುಡಿತಕ್ಕಂಥ ದಕ್ಷ ಮತ್ತು ನೈಪುಣ್ಯತೆಯನ್ನು ಹೊಂದಿರತಕ್ಕಂಥ ಕಾರ್ಮಿಕರು, ಕಡಿಮೆ ಕೂಲಿಗೆ ಅಥವಾ ಕಡಿಮೆ ದರದಲ್ಲಿ ದುಡಿತಕ್ಕಂಥ ಕಾರ್ಮಿಕರು ಅವಶ್ಯಕ. ಹಾಗಾಗಿ ಕಾರ್ಮಿಕರು ಎಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೋ ಅಂತಹ ಕಡೆಗಳಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾಗಿರ್ತವೆ. ಇನ್ನು ಸಾರಿಗೆ ಸೌಲಭ್ಯ. ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳಲ್ಲಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕಚ್ಚಾ ವಸ್ತುಗಳನ್ನು ಕೈಗಾರಿಕಾ ಪ್ರದೇಶಗಳಿಗೆ ಮತ್ತು ಕೈಗಾರಿಕೆಯಲ್ಲಿ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳನ್ನು ವಿವಿಧ ಮಾರುಕಟ್ಟೆಗಳಿಗೆ ಸಾಗಿಸಲಿಕ್ಕೆ ಸಾರಿಗೆ ಭಾಳ ಸೂಕ್ತವಾಗಿದೆ. ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಏಳನೇ ಅತ್ಯಂತ ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ ಮಾರುಕಟ್ಟೆ, ಮಾರ್ಕೆಟ್ಸ್. ಉತ್ಪಾದನೆ ಆಗ್ತಕ್ಕಂತಹ ಸಿದ್ಧ ವಸ್ತುಗಳನ್ನು ಮಾರಾಟ ಮಾಡುವುದಕ್ಕಾಗಿ ಸ್ಥಳೀಯ ವಿಶಾಲ ಮಾರುಕಟ್ಟೆ ಅಗತ್ಯ. ಇನ್ನು ಎಂಟನೆಯ ಅಂಶ ಬಂಡವಾಳ. ಕೈಗಾರಿಕೆಗಳ ಸ್ಥಾಪನೆಗೆ, ಅಭಿವೃದ್ಧಿಗೆ ಬಂಡವಾಳ ಅತ್ಯಗತ್ಯ. ಇದನ್ನು ರಾಷ್ಟ್ರೀಯ ಬ್ಯಾಂಕುಗಳು, ಸಹಕಾರಿ ಬ್ಯಾಂಕುಗಳು, ಕೈಗಾರಿಕಾ ಬ್ಯಾಂಕುಗಳು, ಖಾಸಗಿ ಹಣಕಾಸು ಸಂಸ್ಥೆಗಳು,
ಸುಲಭ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ನೀಡುವಂತಹ ಸ್ಥಳಗಳಲ್ಲಿ ಈ ಒಂದು ಕೈಗಾರಿಕೆಗಳನ್ನು ನಾವು ಸ್ಥಾಪಿಸ್ಬೋದು. ಬಂಡವಾಳವು ಕೂಡ ಭಾಳ ಅಗತ್ಯ. ಇನ್ನು ಸರ್ಕಾರದ ನೀತಿ, ಕೈಗಾರಿಕೆಗಳಿಗೆ ಉತ್ತೇಜನ ನೀಡಲು ತೆರಿಗೆ ವಿನಾಯಿತಿಗೆ, ಕಡಿಮೆ ದರದಲ್ಲಿ ವಿದ್ಯುತ್ ಸೌಲಭ್ಯವನ್ನು ಕಲ್ಪಿಸಲು, ನಿವೇಶನವನ್ನು ನೀಡಲು ಸಹಾಯಧನ ಭಾಳ ಅಗತ್ಯ. ಹಾಗಾಗಿ ಸರ್ಕಾರದ ನೀತಿಯು ಕೂಡ ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳಲ್ಲಿ ಪ್ರಮುಖವಾಗಿದೆ. ಇನ್ನು ಐತಿಹಾಸಿಕ ಹಿನ್ನೆಲೆ, ಕೆಲವು ಕೈಗಾರಿಕೆಗಳು ಸ್ಥಳದ ಐತಿಹಾಸಿಕ ಹಿನ್ನೆಲೆಯಲ್ಲಿ ಅವು ಸ್ಥಾಪನೆಯಾಗಿರ್ತಕ್ಕಂಥದ್ದು. ಉದಾಹರಣೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ರತ್ನಗಂಬಳಿಯನ್ನು ತಯಾರಿಸ್ತಕ್ಕಂಥ ಒಂದು ಕೈಗಾರಿಕೆ, ತಮಿಳುನಾಡಿನ ಶಿವಕಾಶಿಯಲ್ಲಿ ಪಟಾಕಿಯನ್ನು ತಯಾರಿಸ್ತಕ್ಕಂಥ ಒಂದು ಕೈಗಾರಿಕೆ, ಮತ್ತು ಉತ್ತರ ಪ್ರದೇಶದ ಹಾಲಿಘರ್ನಲ್ಲಿ ಬೀಗವನ್ನು ತಯಾರಿಸ್ತಕ್ಕಂತಹ ಒಂದು ಕೈಗಾರಿಕೆಯನ್ನು ನಾವು ಕಾಣ್ತೇವೆ. ಇನ್ನು ಕೈಗಾರಿಕೆಗಳ ಸ್ಥಾನೀಕರಣದಲ್ಲಿ ಇತರೆ ಅಂಶಗಳು ಕೂಡ ಪ್ರಭಾವವನ್ನು ಬೀರ್ತವೆ. ಅದರಲ್ಲಿ ಕಟ್ಟಡದ ಬೆಲೆ, ಭೂಸ್ವರೂಪ, ರಾಜಕೀಯ ನಿರ್ಧಾರ, ರಫ್ತು ಮತ್ತು ಆಮದು ನೀತಿಗಳು ಸಹ ಇತರೆ ಅಂಶಗಳಾಗಿ ಕಂಡುಬರ್ತವೆ. ಭಾರತದ ಕೈಗಾರಿಕಾ ಪ್ರದೇಶಗಳು ಅಥವಾ ಸಂಕೀರ್ಣಗಳು ಈ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಧಿಕ ಸಂಖ್ಯೆಯಲ್ಲಿ ಕೈಗಾರಿಕೆಗಳನ್ನು ಹೊಂದಿರುವ ಪ್ರದೇಶವೇ ಕೈಗಾರಿಕಾ ಪ್ರದೇಶ, ಇಂಡಸ್ಟ್ರಿಯಲ್ ರೀಜನ್ ಅಥವಾ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್. ಅಥವಾ ಮತ್ತೊಂದು ರೀತಿಯಲ್ಲಿ ಹೇಳೋದಾದರೆ, ಅಧಿಕ ಸಂಖ್ಯೆಯಲ್ಲಿ ಕೈಗಾರಿಕೆಗಳು ಕೇಂದ್ರೀಕೃತವಾಗಿರುವ ಮತ್ತು ಕೈಗಾರಿಕಾ ಚಟುವಟಿಕೆಗಳು ಹೆಚ್ಚಾಗಿ ಕಂಡುಬರುವಂತಹ ಪ್ರದೇಶವನ್ನು ನಾವು ಕೈಗಾರಿಕಾ ಪ್ರದೇಶ ಅಥವಾ ಸಂಕೀರ್ಣ ಅಂಥೇಳಿ ನಾವು ಕರಿತೀವಿ. ಹಾಗಾಗಿ ಕೈಗಾರಿಕೆಗಳು ಎಲ್ಲೆಡೆ ಕೇಂದ್ರೀಕೃತವಾಗಿರೋದಿಲ್ಲ. ಕೈಗಾರಿಕೆಗಳಿಗೆ ಬೇಕಾಗ್ತಕ್ಕಂತಹ ಒಂದು ಸ್ಥಾನೀಕರಣದ ಅಂಶಗಳು ಎಲ್ಲಿ ಲಭ್ಯ ಇರ್ತವೆ ಅಂತಹ ಕಡೆಗಳಲ್ಲಿ ವಿಶೇಷವಾಗಿ ಅವು ಹಂಚಿಕೆಯಾಗಿರ್ತವೆ. ಒಂದು ಕೈಗಾರಿಕಾ ಉತ್ಪನ್ನ ಮತ್ತೊಂದು ಕೈಗಾರಿಕೆಗೆ ಕಚ್ಚಾ ವಸ್ತು ಆಗುತ್ತೆ. ಹಾಗಾಗಿ ಕೈಗಾರಿಕಾ ಪ್ರದೇಶಗಳ ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಒಂದು, ಮೂಲ ಬೃಹತ್ ಕೈಗಾರಿಕೆಯ ಸ್ಥಾಪನೆ ಮತ್ತು ಅದರ ಸುತ್ತ ಅನೇಕ ಉಪ ಕೈಗಾರಿಕೆಗಳು ಸ್ಥಾಪನೆ ಆಗ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂಥದ್ದು ಕೂಡ ಮೊದಲನೆಯ ಲಕ್ಷಣ. 2, ಅಧಿಕ ನಗರ ಜನಸಂಖ್ಯೆ ಮತ್ತು ಕಾರ್ಮಿಕರ ಪೂರೈಕೆ. ಅಧಿಕ ಪ್ರಮಾಣದಲ್ಲಿ ನಗರಗಳ ಜನಸಂಖ್ಯೆ ಅಧಿಕವಾಗುತ್ತೆ ಮತ್ತು ಕಾರ್ಮಿಕರ ಪೂರೈಕೆಯನ್ನು ಕೂಡ ನಾವು ಕಾಣ್ತೇವೆ. ಇನ್ನು 3ನೇದು, ಸಮರ್ಪಕವಾದಂತಹ ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆ. ಸಮರ್ಪಕವಾದಂತಹ ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆಯನ್ನು ನಾವು ಕಾಣ್ತೇವೆ. 4ನೇದು, ವಿಶಾಲವಾದ ಮತ್ತು ಸಮೀಪದ ಮಾರುಕಟ್ಟೆ ಸೌಲಭ್ಯ. 5ನೇದು, ಅಭಿವೃದ್ಧಿ ಹೊಂದುತ್ತಿರತಕ್ಕಂತಹ ಕೃಷಿ ಮತ್ತು ಪ್ರಾಥಮಿಕ ಚಟುವಟಿಕೆಗಳಿಗೆ ಸಹಕಾರಿಯಾಗ್ತಕ್ಕಂಥದ್ದು. ಇನ್ನು 6ನೇದು, ಕೈಗಾರಿಕೆಗಳು ತೃತೀಯ ಆರ್ಥಿಕ ಚಟುವಟಿಕೆಗಳಿಗೆ, ಸಾರಿಗೆ, ಸಂಪರ್ಕ ಇತ್ಯಾದಿ ಕ್ಷೇತ್ರಗಳಿಗೆ ಪೂರಕವಾಗ್ತಕ್ಕಂಥದ್ದು. ಇನ್ನು 7ನೇದು, ತಾಂತ್ರಿಕತೆ, ಸಮರ್ಥ ಆಡಳಿತ, ಉತ್ತಮ ಮೂಲ ಸೌಲಭ್ಯಗಳಿಗೂ ಕೂಡ ಸಹಕಾರಿಯಾಗ್ತವೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ 8ನೇದು, ಜನರ ಜೀವನ ಮಟ್ಟ ಉತ್ತಮವಾಗ್ತದೆ. ಭಾರತದಲ್ಲಿ 8 ಪ್ರಮುಖ ಕೈಗಾರಿಕಾ ಪ್ರದೇಶಗಳಿವೆ. ಅವುಗಳಲ್ಲಿ ಮೊದಲನೇ ಅತ್ಯಂತ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಕೈಗಾರಿಕಾ ಪ್ರದೇಶ ಹೂಗ್ಲಿ ಡ್ಯಾಶ್ ಕೋಲ್ಕತ್ತಾ ಕೈಗಾರಿಕಾ ಪ್ರದೇಶದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ಭಾರತದ ಅತಿ ಹಳೆಯ ಕೈಗಾರಿಕಾ ಪ್ರದೇಶ. ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇದೆ ಮತ್ತು ಅದರ ಈ ಒಂದು ಕೈಗಾರಿಕೆಯಿಂದ ಪಶ್ಚಿಮ ಬಂಗಾಳ ರಾಜ್ಯ ಅಭಿವೃದ್ಧಿಯನ್ನು ಪಡ್ಕೊಂಡಿದೆ. ಹೂಗ್ಲಿ ನದಿಯ ಉದ್ದಕ್ಕೂ ಸುಮಾರು 75 ಕಿಲೋಮೀಟರ್ವರೆಗೆ ವಿಸ್ತರಿಸಿದೆ. ಅಂದರೆ ಉತ್ತರದ ನೈಹಾತಿಯಿಂದ ದಕ್ಷಿಣದ ಬರ್ಜ್ವರೆಗೆ ಈ ಕೈಗಾರಿಕಾ ಪ್ರದೇಶ ವಿಸ್ತರಿಸಿದೆ. ಕೋಲ್ಕತ್ತಾ ಇದರ ಪ್ರಮುಖ
ಕೇಂದ್ರ. ಈ ಒಂದು ಕೈಗಾರಿಕಾ ಪ್ರದೇಶ ಹೆಚ್ಚು ಪ್ರಗತಿಯನ್ನು ಕಾಣಲಿಕ್ಕೆ ಹಲವಾರು ಅನುಕೂಲಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಆ ಅನುಕೂಲಗಳನ್ನು ನಾವು ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕೋಲ್ಕತ್ತಾ ಬಂದರಿನ ಸೌಲಭ್ಯ 1. 2. ಗಂಗಾ ಬ್ರಹ್ಮಪುತ್ರ ನದಿಗಳ ಫಲವತ್ತಾದ ಹಿನ್ನಾಡು ಪ್ರದೇಶವನ್ನು ಈ ಒಂದು ಕೈಗಾರಿಕಾ ಪ್ರದೇಶ ಹೊಂದಿದೆ. ಇನ್ನು 3. ಇಲ್ಲಿ ವಿಶೇಷವಾಗಿ ಸೆಣಬು ಮತ್ತು ಚಹಾವನ್ನು ವಿಶೇಷವಾಗಿ ಬೆಳೆಯಲಾಗುತ್ತೆ. ಹಾಗಾಗಿ ಸೆಣಬು ಮತ್ತು ಚಹಾ ಕಚ್ಚಾ ವಸ್ತುಗಳು ಇಲ್ಲಿ ವಿಶೇಷವಾಗಿ ದೊರೆಯುತ್ತವೆ. 4ನೇದು ಸಮೀಪದಲ್ಲಿ ಕಲ್ಲಿದ್ದಲು ದೊರೆಯುತ್ತದೆ. ಅಂದರೆ ಪಶ್ಚಿಮ ಬಂಗಾಳದ ರಾಣಿಗಂಜ್ ಅಂತ ನಾವೇನು ಕರಿತೀವೋ ಅದರಿಂದ. ಮತ್ತು ದಾಮೋದರ್ ನದಿಯಿಂದ ಕಡಿಮೆ ದರದಲ್ಲಿ ಜಲವಿದ್ಯುತ್ತಿನ ಒಂದು ಪೂರೈಕೆಯನ್ನು ನಾವು ಕಾಣ್ತೇವೆ. ಇನ್ನು 4ನೇದು ಬಿಹಾರ ಮತ್ತು ಛತ್ತೀಸ್ಗಢ, ಒಡಿಶಾ ರಾಜ್ಯಗಳಿಂದ ಕಡಿಮೆ ದರದಲ್ಲಿ ದುಡಿತಕ್ಕಂಥ ನುರಿತ ಕಾರ್ಮಿಕರು ಈ ಒಂದು ಕೈಗಾರಿಕೆಗೆ ಪೂರಕವಾಗ್ತಾರೆ. ಇನ್ನು 6ನೇದೇನು ಅಂತಂದರೆ ಕೋಲ್ಕತ್ತಾ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಂದ ಮಾರುಕಟ್ಟೆಯ ಸೌಲಭ್ಯವನ್ನು ಇದು ಪಡ್ಕೊಂಡಿದೆ. ಇನ್ನು 7ನೇದು ಹೂಗ್ಲಿ ನದಿಯಿಂದ ಅಧಿಕ ಪ್ರಮಾಣದ ನೀರಿನ ಒಂದು ಪೂರೈಕೆಯನ್ನು ಈ ಒಂದು ಕೈಗಾರಿಕಾ ಪ್ರದೇಶ ಪಡ್ಕೊಳ್ಳುತ್ತೆ. ಇನ್ನು 8ನೇದು ಉತ್ತಮ ಬ್ಯಾಂಕಿಂಗ್ ಮತ್ತು ಆರ್ಥಿಕ ಸೌಲಭ್ಯವನ್ನು ಇದು ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನು 9ನೇದು ಉತ್ತಮ ಆಡಳಿತ ನಿರ್ವಹಣೆಯನ್ನು ಸಹ ಈ ಒಂದು ಕೈಗಾರಿಕಾ ಪ್ರದೇಶ ಹೊಂದಿದೆ. ಈ ಕೈಗಾರಿಕಾ ಪ್ರದೇಶದಿಂದ ಸೆಣಬು, ಹತ್ತಿ ಮತ್ತು ರೇಷ್ಮೆ ಜವಳಿ ಕೈಗಾರಿಕೆಯನ್ನು ನಾವು ವಿಶೇಷವಾಗಿ ನಾವು ಕಾಣ್ತೇವೆ. ಕಾಗದ, ಇಂಜಿನಿಯರಿಂಗ್ ಮತ್ತು ಔಷಧ, ಅಲ್ಯೂಮಿನಿಯಂ ವಸ್ತುಗಳು, ಚರ್ಮ, ಬೈಸಿಕಲ್ ಮತ್ತು ಡೀಸೆಲ್ ಯಂತ್ರ ಮತ್ತು ಹಡಗು ನಿರ್ಮಾಣ, ಪ್ಲಾಸ್ಟಿಕ್, ಸಾರಿಗೆ ಇತ್ಯಾದಿ ಎಲ್ಲ ಕ್ಷೇತ್ರಗಳ ಸರ್ವಾಂಗೀಣ ಪ್ರಗತಿಗೆ ಈ ಕೈಗಾರಿಕಾ ಪ್ರದೇಶ ಮಾದರಿಯಾಗಿದೆ. ಭಾರತದ 2ನೇ ಅತಿ ಪ್ರಮುಖ ಕೈಗಾರಿಕಾ ಪ್ರದೇಶ ಮುಂಬೈ-ಪುಣೆ ಕೈಗಾರಿಕಾ ಪ್ರದೇಶ. ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಕೈಗಾರಿಕಾ ಪ್ರದೇಶ. ಇದು ದೇಶದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ. ಮುಂಬೈ ಬೃಹನ್ ನಗರ. ಅದರ ಸುತ್ತ ಅನೇಕ ಉಪನಗರಗಳನ್ನು ನಾವು ಕಾಣ್ತೇವೆ. ಕುರ್ಲಾ, ಘಾಟ್ಕೋಪರ್, ಅಂಧೇರಿ, ಥಾಣಾ, ಕಲ್ಯಾಣ್ ಮತ್ತು ಪೂನಾ ಇವು ಈ ಒಂದು ಸುತ್ತಲಿನ ಪ್ರದೇಶಗಳಾಗಿರ್ತವೆ. ಈ ಒಂದು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಯಾಗಲಿಕ್ಕೆ ಹಲವಾರು ಕಾರಣಗಳನ್ನು ನಾವು ಕೊಡ್ತೇವೆ. ಆ ಕಾರಣಗಳಲ್ಲಿ ಮೊದಲನೇದು, ಪ್ರಾರಂಭದಲ್ಲಿ ಇಲ್ಲಿ ಬ್ರಿಟಿಷರು ಮತ್ತು ಪಾರ್ಸಿ ವಾಣಿಜ್ಯೋದ್ಯಮಿಗಳಿಂದ ಈ ಒಂದು ಕೈಗಾರಿಕಾ ಪ್ರದೇಶಕ್ಕೆ ಪ್ರೋತ್ಸಾಹ ದೊರೆಯುತ್ತದೆ, ಮೊದಲನೇದು. 2ನೇದು, 1853ನೇ ಇಸ್ವಿನಲ್ಲಿ ಪ್ರಪ್ರಥಮ ಬಾರಿಗೆ ಮುಂಬೈನ ಕಲ್ಯಾಣ್ನಿಂದ ಥಾನಾವರೆಗೆ ರೈಲು ಸಾರಿಗೆ ಆರಂಭವಾಗುತ್ತೆ. 3, ಸುಯೇಜ್ ಕಾಲುವೆಯ ಮಾರ್ಗದ ಸಾಮೀಪ್ಯವನ್ನು ಈ ಒಂದು ಕೈಗಾರಿಕಾ ಪ್ರದೇಶ ಹೊಂದಿದೆ. ಇನ್ನು 4ನೇದು, ಆಮದು ಮತ್ತು ರಫ್ತು ವ್ಯಾಪಾರಕ್ಕೆ ಮುಂಬೈ ಬಂದರಿನ ಒಂದು ಸೌಲಭ್ಯವನ್ನು ನಾವು ಕಾಣ್ತೇವೆ. ಇನ್ನು 5ನೇದು, ದೇಶದ ವಿವಿಧ ಭಾಗಗಳಿಂದ ರಸ್ತೆ, ರೈಲು, ವಾಯು ಸಾರಿಗೆಯ ಸೌಲಭ್ಯವನ್ನು ಈ ಒಂದು ಕೈಗಾರಿಕಾ ಪ್ರದೇಶ ಪಡ್ಕೊಂಡಿದೆ. ಇಲ್ಲಿ ವಿಶೇಷವಾಗಿ ಕಚ್ಚಾ ಹತ್ತಿಯನ್ನು ವಿಶೇಷವಾಗಿ ಇಲ್ಲಿ ನಾವು ಕಾಣ್ತೇವೆ. ಕಚ್ಚಾ ಹತ್ತಿಯ ಪೂರೈಕೆ ಕಂಡುಬರುತ್ತೆ. ಪಶ್ಚಿಮ ಘಟ್ಟಗಳಿಂದ ಅಪಾರ ಪ್ರಮಾಣದ ಜಲವಿದ್ಯುತ್ತನ್ನು ಈ ಒಂದು ಕೈಗಾರಿಕಾ ಪ್ರದೇಶಕ್ಕೆ ನಾವು ಬಳಸ್ಕೊಳ್ಬೋದು. ಮತ್ತು ವಿಶಾಲವಾಗಿರ್ತಕ್ಕಂಥ ಮಾರುಕಟ್ಟೆಯ ಸೌಲಭ್ಯವನ್ನು ಈ ಒಂದು ಕೈಗಾರಿಕಾ ಪ್ರದೇಶ ಹೊಂದಿದೆ. ಇಲ್ಲಿ ಉತ್ತಮ ಬ್ಯಾಂಕಿಂಗ್ ಸೌಲಭ್ಯವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಹತ್ತಿ ಬಟ್ಟೆ ಕೈಗಾರಿಕೆ ಭಾಳ ಪ್ರಧಾನವಾಗಿರ್ತಕ್ಕಂಥದ್ದು. ಅದನ್ನು ಬಿಟ್ಟರೆ ಉಣ್ಣೆ, ಕೃತಕ ರಬ್ಬರ್, ರಾಸಾಯನಿಕಗಳು, ಸೋಪ್, ಹಾಗೆಯೇ ಕಂಡುಬರ್ತಕ್ಕಂಥ ತೈಲ ಶುದ್ಧೀಕರಣ, ಎಲೆಕ್ಟ್ರಿಕಲ್ ವಸ್ತುಗಳು, ಸಕ್ಕರೆ, ಸಿಮೆಂಟ್, ಔಷಧ, ಕಾರ್ ಈ ಥರದ ಅನೇಕ ವಸ್ತುಗಳ ನಿರ್ಮಾಣ ಕಾರ್ಯಕ್ಕೆ
ಈ ಒಂದು ಕೈಗಾರಿಕಾ ಪ್ರದೇಶ ಭಾಳ ಪ್ರಮುಖವಾಗಿದೆ. ಭಾರತದ ಮೂರನೆಯ ಅತಿ ಪ್ರಮುಖ ಕೈಗಾರಿಕಾ ಪ್ರದೇಶ ಅಹಮದಾಬಾದ್ ಡ್ಯಾಸ್ ವಡೋದರಾ ಕೈಗಾರಿಕಾ ಪ್ರದೇಶ. ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. ಗುಜರಾತಿನ ಕ್ಯಾಂಬೆ ಹಕಾತ ಮತ್ತು ಸುತ್ತಲಿನ ಪ್ರದೇಶಗಳನ್ನು ಈ ಒಂದು ಕೈಗಾರಿಕಾ ಪ್ರದೇಶ ಹೊಂದಿದೆ. ಅಹಮದಾಬಾದ್ ಮತ್ತು ವಡೋದರಾ ಇದಲ್ಲದೆ ಕೊಯಾಲಿ, ಭರೂಚ್ ಮತ್ತು ಸೂರತ್ ನಗರಗಳನ್ನು ಕೂಡ ಈ ಒಂದು ಕೈಗಾರಿಕಾ ಪ್ರದೇಶ ಹೊಂದಿದೆ. ಅಹಮದಾಬಾದ್ ಮುಂಬೈನ ನಂತರ ಅತ್ಯಂತ ಭಾಳ ಪ್ರಮುಖವಾಗಿರ್ತಕ್ಕಂಥ ಹತ್ತಿ ಬಟ್ಟೆ ಕೇಂದ್ರ. ಇದರ ಜೊತೆಗೆ ವಜ್ರ ಕಸೂತಿಯು ಕೂಡ ಇಲ್ಲಿ ಕಂಡುಬರುತ್ತೆ. ಈ ಒಂದು ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಹಲವಾರು ಕಾರಣಗಳನ್ನು ನಾವು ಕೊಡಬಹುದು. ಒಂದು, ಕಚ್ಚಾ ಹತ್ತಿಯ ಪೂರೈಕೆ. ವಿಶೇಷವಾಗಿ ಇಲ್ಲಿ ಗುಜರಾತ್ನಲ್ಲಿ, ಮಹಾರಾಷ್ಟ್ರವನ್ನು ಬಿಟ್ಟರೆ ಗುಜರಾತ್ನಲ್ಲಿ ಕಚ್ಚಾ ಹತ್ತಿಯನ್ನು ವಿಶೇಷವಾಗಿ ಬೆಳೆಯಲಾಗುತ್ತೆ. ಹಾಗಾಗಿ ಕಚ್ಚಾ ಹತ್ತಿಯ ಪೂರೈಕೆ. ಎರಡನೇದು, ಕಾಂಡ್ಲಾ ಬಂದರಿನ ಒಂದು ಸೌಲಭ್ಯವನ್ನು ಈ ಒಂದು ಕೈಗಾರಿಕಾ ಪ್ರದೇಶ ಹೊಂದಿದೆ. ಮುಂಬೈ ನಗರಕ್ಕೆ ಹೋಲಿಸಿದ್ರೆ ಇಲ್ಲಿ ಜನರ ಜೀವನ ಮಟ್ಟ, ಜೀವನ ವೆಚ್ಚ ಇದೆಯಲ್ಲ, ಆ ಜೀವನ ವೆಚ್ಚ ಮುಂಬೈ ನಗರಕ್ಕಿಂತ ಕಡಿಮೆ ಇದೆ. ಕಡಿಮೆ ದರದಲ್ಲಿ ನುರಿತ ಮತ್ತು ನೈಪುಣ್ಯತೆಯನ್ನು ಹೊಂದಿರತಕ್ಕಂಥ ಕಾರ್ಮಿಕರನ್ನು ಈ ಒಂದು ಕೈಗಾರಿಕಾ ಪ್ರದೇಶ ಹೊಂದಿದೆ. ವಿಶಾಲವಾದ ಮಾರುಕಟ್ಟೆಯ ಸೌಲಭ್ಯವನ್ನು ಹೊಂದಿರತಕ್ಕಂಥದ್ದು. ಉತ್ತಮ ಬ್ಯಾಂಕಿಂಗ್ ಮತ್ತು ಲೇವಾದೇವಿ ಸೌಲಭ್ಯವನ್ನು ಕೂಡ ಈ ಒಂದು ಕೈಗಾರಿಕಾ ಪ್ರದೇಶ ಹೊಂದಿದೆ. ಇಲ್ಲಿ ವಿಶೇಷವಾಗಿ ಹತ್ತಿ ಬಟ್ಟೆಗೆ ಹೆಚ್ಚು ಆದ್ಯತೆಯನ್ನು ನೀಡಲಾಗಿದೆ. ಆ ಕಾರಣದಿಂದಾಗಿ ಹತ್ತಿ ಬಟ್ಟೆ ಕೈಗಾರಿಕೆ ಹೆಚ್ಚು ಅಭಿವೃದ್ಧಿಯಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಉಣ್ಣೆ ಮತ್ತು ರೇಷ್ಮೆ ಜವಳಿಗಳನ್ನು ಕೂಡ ನಾವು ಕಾಣ್ತೇವೆ. ವಜ್ರಗಳನ್ನು ಕತ್ತರಿಸುವಿಕೆಯು ಕೂಡ ಇಲ್ಲಿ ವಿಶೇಷವಾಗಿ ಕಂಡು ಬರ್ತಕ್ಕಂಥದ್ದು. ಕಾಗದ, ಪೆಟ್ರೋ ರಾಸಾಯನಿಕಗಳು ಮತ್ತು ಹಾಲಿನ ಉತ್ಪನ್ನಗಳು, ಇಂಜಿನಿಯರಿಂಗ್, ಡೀಸೆಲ್ ಯಂತ್ರ ಮತ್ತು ತೈಲ ಶುದ್ಧೀಕರಣ ಕೇಂದ್ರಗಳನ್ನು ಈ ಒಂದು ಕೈಗಾರಿಕಾ ಪ್ರದೇಶ ಪಡ್ಕೊಂಡಿದೆ. ಇದೇ ಅಹಮದಾಬಾದ್ ಡ್ಯಾಸ್ ವಡೋದರಾ ಕೈಗಾರಿಕಾ ಪ್ರದೇಶ. ಭಾರತದ ನಾಲ್ಕನೇ ಅತಿ ಪ್ರಮುಖ ಕೈಗಾರಿಕಾ ಪ್ರದೇಶ ಮದುರೈ ಡ್ಯಾಸ್ ಕೊಯಮತ್ತೂರ್ ಡ್ಯಾಸ್ ಬೆಂಗಳೂರು ಕೈಗಾರಿಕಾ ಪ್ರದೇಶ. ಇದು ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯಗಳ ಅಭಿವೃದ್ಧಿಗೆ ಭಾಳ ಪೂರಕವಾಗಿರ್ತಕ್ಕಂಥದ್ದು. ಉತ್ತರದ ಬೆಂಗಳೂರಿನಿಂದ ದಕ್ಷಿಣದ ಮದುರೈವರೆಗೆ ಈ ಕೈಗಾರಿಕಾ ಪ್ರದೇಶ ಹರಡಿದೆ. ಇದು ವಿಶೇಷವಾಗಿ ಬೆಂಗಳೂರು, ಮೈಸೂರು, ಮಂಡ್ಯ, ಚೆನ್ನೈ, ಕೊಯಮತ್ತೂರು, ಮದುರೈ, ಶಿವಕಾಶಿ ಮತ್ತು ತಿರುಚನಾಪಳ್ಳಿಗಳನ್ನು ಒಳಗೊಂಡಿದೆ. ಚೆನ್ನೈ, ಮದುರೈ ಮತ್ತು ಕೊಯಮತ್ತೂರು ಹತ್ತಿ ಬಟ್ಟೆ ಕೈಗಾರಿಕೆಗೆ ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥವು. ಬೆಂಗಳೂರು, ಇಲ್ಲಿ HMT ಹಿಂದೂಸ್ತಾನ್ ಮೆಷಿನ್ ಟೂಲ್ ಕೈಗಾರಿಕೆಯನ್ನು ನಾವು ಕಾಣ್ತೇವೆ. ಮತ್ತು ITI ಇಂಡಿಯನ್ ಟೆಲಿಫೋನ್ ಕೈಗಾರಿಕೆಯನ್ನು ನಾವು ಕಾಣ್ತೇವೆ. HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಕೈಗಾರಿಕೆಯನ್ನು ನಾವು ಕಾಣ್ತೇವೆ. ಮತ್ತು BEL ಭಾರತ್ ಎಲೆಕ್ಟ್ರಿಕಲ್ ಲಿಮಿಟೆಡ್ ಕೈಗಾರಿಕೆಯನ್ನು ನಾವು ಕಾಣ್ತೇವೆ. ಮತ್ತು ಸಾಫ್ಟ್ವೇರ್ ಕ್ಷೇತ್ರಕ್ಕೆ ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಬೆಂಗಳೂರು. ಭಾರತದ ಐದನೇ ಅತಿ ಪ್ರಮುಖ ಕೈಗಾರಿಕಾ ಪ್ರದೇಶ ಛೋಟಾ ನಾಗಪುರ ಕೈಗಾರಿಕಾ ಪ್ರದೇಶ. ಇದು ಜಾರ್ಖಂಡ್, ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ರಾಜ್ಯಗಳನ್ನು ಒಳಗೊಂಡಿದೆ. ಇದು ಜಮ್ಶೆಡ್ಪುರ, ಬೊಕಾರೋ, ದುರ್ಗಾಪುರ, ಕುಲ್ಟಿ, ಹೀರಾಪುರ, ಅಸನ್ಸೋಲ್, ರಾಣಿಗಂಜ್ ಮತ್ತು ಜೆರಿಯಾ, ಸಿಂದ್ರಿ, ಧನ್ಬಾದ್, ಹಜರಿಬಾಗ್, ಚಿತ್ತರಂಜನ್ಗಳನ್ನು ಈ ಒಂದು ಕೈಗಾರಿಕಾ ಪ್ರದೇಶ ಒಳಗೊಂಡಿದೆ. ಈ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಹಲವು ಕಾರಣಗಳನ್ನು ನಾವು ಕೊಡಬಹುದು. ಒಂದು, ಇಲ್ಲಿ ಸಮೃದ್ಧವಾಗಿ ಕಲ್ಲಿದ್ದಲು, ಕಬ್ಬಿಣದ ಹದಿರು, ಮ್ಯಾಂಗನೀಸ್, ಬಾಕ್ಸೈಟ್, ಅಬ್ರಕ ಮತ್ತು ಸುಣ್ಣದ ಕಲ್ಲು ದೊರೆಯುತ್ತದೆ. ಎರಡನೇದು,
ಕೋಲ್ಕತ್ತಾ ಬಂದರಿನ ಸೌಲಭ್ಯವನ್ನು ಈ ಒಂದು ಕೈಗಾರಿಕಾ ಪ್ರದೇಶ ಹೊಂದಿದೆ. ಇನ್ನು ಮೂರನೇದು ಉತ್ತಮ ರೈಲು ಸಾರಿಗೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. 4 ಉತ್ತಮ ನೀರಿನ ಒಂದು ಪೂರೈಕೆಯನ್ನು ಈ ಒಂದು ಕೈಗಾರಿಕಾ ಪ್ರದೇಶ ಒಳಗೊಂಡಿದೆ. ಇಲ್ಲಿ ಕಡಿಮೆ ದರದಲ್ಲಿ ದುಡಿತಕ್ಕಂಥ ನುರಿತ ಕಾರ್ಮಿಕರನ್ನು ಈ ಒಂದು ಕೈಗಾರಿಕಾ ಪ್ರದೇಶ ಒಳಗೊಂಡಿದೆ. ನೆಕ್ಸ್ಟ್, ದಾಮೋದರ್ ನದಿ ಕಣಿವೆ ಯೋಜನೆಯಿಂದ ಅಪಾರ ಪ್ರಮಾಣದ ಜಲವಿದ್ಯುತ್ತನ್ನು ಮತ್ತು ಥರ್ಮಲ್ ವಿದ್ಯುತ್ತನ್ನು ಇಲ್ಲಿ ಪಡ್ಕೊಳ್ಳಲಾಗುತ್ತೆ. ವಿಶಾಲವಾದ ಸ್ಥಳೀಯ ಮಾರುಕಟ್ಟೆಗಳನ್ನು ಈ ಒಂದು ಕೈಗಾರಿಕಾ ಪ್ರದೇಶ ಒಳಗೊಂಡಿರ್ತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ನಾವು ಕಾಣ್ತೇವೆ. ರೈಲ್ವೆ ಕೋಚ್ಗಳನ್ನು ನಾವು ಕಾಣ್ತೇವೆ. ಲೋಕೋಮೋಟಿವ್ಸ್ಗಳನ್ನು ನಾವು ಕಾಣ್ತೇವೆ. ಹಾಗಾಗಿ ಇದನ್ನು ಭಾರತದ ರೂರ್ ಕಣಿವೆ ಪ್ರದೇಶ ಅಂತಲೇ ಇದನ್ನು ಕರೀತಾರೆ. ಇದಲ್ಲದೆ ಕೃಷಿ ಸಲಕರಣೆಗಳು, ಕಾಗದ, ರಾಸಾಯನಿಕಗಳು, ಸಿಮೆಂಟ್, ಗಾಜು, ಸೆರಾಮಿಕ್ಸ್ ಮತ್ತು ಎಲೆಕ್ಟ್ರಿಕಲ್ ವೈರ್ಗಳನ್ನು ಕೂಡ ಈ ಒಂದು ಕೈಗಾರಿಕಾ ಪ್ರದೇಶ ಪಡ್ಕೊಳ್ಳುತ್ತೆ. ಭಾರತದ 6ನೇ ಅತಿ ಪ್ರಮುಖ ಕೈಗಾರಿಕಾ ಪ್ರದೇಶ ದೆಹಲಿ ಡ್ಯಾಸ್ ಮೀರತ್ ಕೈಗಾರಿಕಾ ಪ್ರದೇಶ. ಇದು ಉತ್ತರ ಪ್ರದೇಶ, ದೆಹಲಿ, ಹರಿಯಾಣದ ಕೆಲವು ಪ್ರದೇಶಗಳನ್ನು ಇದು ಒಳಗೊಂಡಿದೆ. ಸಹರಾನ್ಪುರ, ಫರೀದಾಬಾದ್, ಅಂಬಾಲಾ, ದೆಹಲಿ, ಮೋದಿನಗರ, ಮಥುರಾ, ಪಾಣಿಪಟ್ ಪ್ರದೇಶಗಳನ್ನು ಈ ಕೈಗಾರಿಕಾ ಪ್ರದೇಶ ಹೊಂದಿದೆ. ದೆಹಲಿ ಇದರ ಪ್ರಮುಖ ಕೇಂದ್ರ. ಇಲ್ಲಿ ಕಾರ್ಮಿಕರು, ವಿಶಾಲವಾದ ಮಾರುಕಟ್ಟೆ, ಉತ್ತಮ ಸಾರಿಗೆ ಸೌಲಭ್ಯಗಳನ್ನು ಈ ಒಂದು ಕೈಗಾರಿಕಾ ಪ್ರದೇಶ ಒಳಗೊಂಡಿದೆ. 7ನೆಯ ಅತಿ ಪ್ರಮುಖ ಕೈಗಾರಿಕಾ ಪ್ರದೇಶ ವಿಶಾಖಪಟ್ಟಣ ಡ್ಯಾಸ್ ಗುಂಟೂರು ಕೈಗಾರಿಕಾ ಪ್ರದೇಶ. ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥದ್ದು. ಗೋದಾವರಿ, ಕೃಷ್ಣಾ ನದಿ ಮುಖಜ ಭೂಮಿಗಳಲ್ಲಿ ಈ ಕೈಗಾರಿಕಾ ಪ್ರದೇಶ ಹಂಚಿಕೆಯಾಗಿದೆ. ವಿಶಾಖಪಟ್ಟಣ, ಗುಂಟೂರು ಮತ್ತು ವಿಜಯವಾಡ, ರಾಜಮಂಡ್ರಿ, ಕರ್ನೂಲ್ ಮತ್ತು ಪ್ರಕಾಶಂ ಜಿಲ್ಲೆಗಳನ್ನು ಈ ಒಂದು ಪ್ರದೇಶ ಒಳಗೊಂಡಿದೆ. ವಿಶಾಖಪಟ್ಟಣ ಮತ್ತು ಮಚಿಲಿಪಟ್ಟಣ ಬಂದರಿನ ಸೌಲಭ್ಯವನ್ನು ಪಡ್ಕೊಂಡಿವೆ. ಇಲ್ಲಿ ವಿಶೇಷವಾಗಿ ಕೃಷಿ ಅಭಿವೃದ್ಧಿಯನ್ನು ನಾವು ಕಾಣ್ತೇವೆ. ಕೃಷಿ ಅಭಿವೃದ್ಧಿ, ಕಲ್ಲಿದ್ದಲು, ಸಾರಿಗೆ ಮತ್ತು ಸಂಪರ್ಕ ಅವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಕಾರ್ಮಿಕರ ಒಂದು ಸೌಲಭ್ಯ ಮತ್ತು ವಿಶಾಲವಾದ ಮಾರುಕಟ್ಟೆಯ ಸೌಲಭ್ಯವನ್ನು ಸಹ ಇದು ಪಡ್ಕೊಂಡಿದೆ. ಇಲ್ಲಿ ವಿಶೇಷವಾಗಿ ಅಕ್ಕಿ ಗಿರಣಿಗಳನ್ನು, ಸಿಮೆಂಟನ್ನು ಮತ್ತು ಹತ್ತಿ ಬಟ್ಟೆ, ರಾಸಾಯನಿಕಗಳು, ಹಗುರವಾಗಿರ್ತಕ್ಕಂಥ ಇಂಜಿನಿಯರಿಂಗ್ ವಸ್ತುಗಳು, ಹಡಗು ತಯಾರಿಕಾ ವಸ್ತುಗಳು ಮತ್ತು ಸಕ್ಕರೆ ಕೈಗಾರಿಕೆ ಇಲ್ಲಿ ಕಂಡುಬರುತ್ತೆ. 8ನೆಯ ಪ್ರಮುಖ ಕೈಗಾರಿಕಾ ಪ್ರದೇಶ ಕೊಲ್ಲಂ ಡ್ಯಾಸ್ ತಿರುವನಂತಪುರ ಕೈಗಾರಿಕಾ ಪ್ರದೇಶ. ಇದು ಕೇರಳ ರಾಜ್ಯದಲ್ಲಿ ಇತ್ತೀಚೆಗೆ ಅಭಿವೃದ್ಧಿಯಾಗಿರ್ತಕ್ಕಂತಹ ಒಂದು ಕೈಗಾರಿಕಾ ಪ್ರದೇಶ. ಕಣ್ಣೂರು, ಕಲ್ಲಿಕೋಟೆ, ಕೊಚ್ಚಿ, ಕೊಟ್ಟಾಯಂ, ಎರ್ನಾಕುಲಂ, ಹಲೆಪ್ಪಿ, ಹಾಲ್ವೇಯಿ, ಕೊಲ್ಲಂ, ತಿರುವನಂತಪುರ. ಇಲ್ಲಿ ಕೃಷಿ, ಮೀನುಗಾರಿಕೆ, ಲಘು ಇಂಜಿನಿಯರಿಂಗ್ ವಸ್ತುಗಳ ಮೇಲೆ ಈ ಒಂದು ಕೈಗಾರಿಕಾ ಪ್ರದೇಶ ಹೆಚ್ಚು ಅವಲಂಬಿತವಾಗಿದೆ. ಹತ್ತಿ ಬಟ್ಟೆ, ಸೋಪ್, ಗ್ಲಾಸ್, ರಾಸಾಯನಿಕಗಳು, ರಬ್ಬರ್, ಮೀನು ಸಂಸ್ಕರಣೆ, ಅಲ್ಯೂಮಿನಿಯಂ ವಸ್ತುಗಳು, ಸಿಮೆಂಟ್, ತೈಲ ಶುದ್ಧೀಕರಣ, ತೆಂಗಿನ ನಾರಿನ ಉತ್ಪನ್ನಗಳು, ಇದರ ಜೊತೆಗೆ ಕರಾವಳಿ ತೀರದಲ್ಲಿ ಉತ್ತಮ ಪರಿಸರವನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ವಿಶೇಷವಾಗಿ ಮೀನುಗಾರಿಕೆ, ತೋಟಗಾರಿಕೆ ಮತ್ತು ಜಲವಿದ್ಯುತ್ ಉತ್ಪಾದನೆಯನ್ನು ನಾವು ಕಾಣ್ತೇವೆ. ವಿದ್ಯಾರ್ಥಿಗಳೇ, ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು, 1 ಅಂಕದ ಪ್ರಶ್ನೆಗಳನ್ನು ನಾನು ಹೇಳ್ತೀನಿ. 1, ಕೈಗಾರಿಕೆ ಎಂದರೇನು? 1 ಅಂಕದ ಪ್ರಶ್ನೆ. 2,
ಭಾರತದ ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಹೆಸರಿಸಿ. 3. ಕೈಗಾರಿಕೆ ಎಂದರೇನು? ಇನ್ನು 10 ಅಂಕಕ್ಕೆ ಕೇಳ್ತಕ್ಕಂಥ ಪ್ರಶ್ನೆಗಳು ಎರಡಿವೆ. 1. ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳನ್ನು ಕುರಿತು ಚರ್ಚಿಸಿ. 2. ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳನ್ನು ವಿವರಿಸಿ. ಎಲ್ಲರಿಗೂ ನಮಸ್ಕಾರ.